ನಮಸ್ಕಾರ ವೀಕ್ಷಕರೇ. ನಮ್ಮ ಸುತ್ತಮುತ್ತ ಆಗುವಂತಹ ಒಂದು ಸಣ್ಣ ನಿರ್ಲಕ್ಷ್ಯದಿಂದ ಜೀವಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗಬಹುದು. ಹುಚ್ಚು ನಾಯಿ ಕಡಿತದಿಂದ ಏನೆಲ್ಲ ಆಗುತ್ತೆ? ರೇಬಿಸ್ ಅಂದ್ರೆ ಏನು? ಇದರಿಂದ ಯಾವ ಲಕ್ಷಣಗಳೆಲ್ಲ ಬರುತ್ತೆ? ಸೊ ಇದನ್ನೆಲ್ಲ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಲೀಲಾವತಿ ಮಕ್ಕಳ ಆಸ್ಪತ್ರೆ ಹಾಗೂ ವಂಶೋದಯ ಆಸ್ಪತ್ರೆಯ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಅರವಿಂದ್ ರವರು. ಸೊ ಅವರನ್ನೇ ಮಾತನಾಡಿಸ್ತಾ ಹೋಗೋಣ, ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ಮೊದಲಿಗೆ ರೇಬಿಸ್ ಅಂದ್ರೆ ಏನ್ ಸರ್? ರೇಬಿಸ್ ಅನ್ನೋದು ಒಂದು ಝೂನೋಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ಅಂದರೆ ಈ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂಥ ಒಂದು ಕಾಯಿಲೆ. ಇದು ವೈರಸ್ ಏನಿದೆ, ಇದು ನ್ಯೂರೋಟ್ರೋಪಿಕ್ ವೈರಸ್. ಇದು ಅಂದರೆ ಬೇರೆ ವೈರಸಸ್ ಎಲ್ಲ ಸಾಮಾನ್ಯವಾಗಿ ಬ್ಲಡ್ಡಲ್ಲಿ ಹರಡುತ್ತೆ. ಬಟ್ ಈ ವೈರಸ್ ಏನಾಗುತ್ತೆ ಅಂತಂದರೆ ನರಗಳಲ್ಲಿ ಹರಡುತ್ತೆ. ಏನು ನಮ್ಮದು ನರಗಳು ಅಂದರೆ ಗೊತ್ತಲ್ಲ, ನಮ್ಮ ಬಾಡಿ ಸೆನ್ಸೇಷನ್ನು ಇದೆಲ್ಲ ನಮ್ಗೆ ಅದರಿಂದನೇ ಗೊತ್ತಾಗುತ್ತೆ. ಯಾವಾಗ ಎಲ್ಲಿ ಬೈಟ್ ಆಗುತ್ತೋ ಆ ಜಾಗದಿಂದ ನರಗಳಿಗೆ ಹರಡ್ಕೊಂಡು ಹೋಗಿ ಮೆದುಳನ್ನ ಎಫೆಕ್ಟ್ ಮಾಡುತ್ತೆ. ಆ ಥರ ಒಂದು ವೈರಸ್ ಇದು. ಮೇನ್ ಪ್ರಾಣಿಗಳಿಂದಾನೇ ಬರ್ತದೆ. ಓಕೆ, ರೇಬಿಸ್ ಅನ್ನೋದು ಹುಚ್ಚು ನಾಯಿ ಕಡಿತದಿಂದ ಬರುತ್ತೆ ಅಂತ ಗೊತ್ತು ಸರ್ ಸಾಮಾನ್ಯವಾಗಿ. ಈಗ ನಾವು ಪೆಟ್ಸ್ನ ಮನೇಲಿ ಸಾಕ್ತೀವಿ, ಸಾಕು ಪ್ರಾಣಿಗಳಿಂದ ಕೂಡ ಈ ರೇಬಿಸ್ ಬರುತ್ತಾ? ಕೆಲವೊಂದ್ಸತಿ ಏನಾಗುತ್ತೆ, ಪ್ರಾಣಿಗಳಲ್ಲಿ ಕೂಡ ಎಸಿಂಪ್ಟಮ್ಯಾಟಿಕ್ ರೇಬಿಸ್ ಪ್ರಾಣಿಗಳಿರ್ತವೆ. ಅಂದರೆ ಅದು ಹುಚ್ಚಿಡಿಬೇಕಂತಾನೆ ಏನಿಲ್ಲ. ಕೆಲವೊಂದು ಮುಂಚೆ ನಾವು ಅನ್ಕೊಂತಾ ಇದ್ದು ನಾಯಿ ಹುಚ್ಚಿಡ್ತಿದೆ, ಇದು ಕಚ್ಚಿದ್ರೆ ಮಾತ್ರ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈಗ ಏನಂದ್ರೆ ಕೆಲವೊಂದು ಎಸಿಂಪ್ಟಮ್ಯಾಟಿಕ್, ಅದಕ್ಕೇನು ಸಿಂಪ್ಟಮ್ಸೇ ಇರೋದಿಲ್ಲ. ಬಟ್ ರೇಬಿಸ್ ವೈರಸ್ ಇರ್ಬೋದು, ಅದಕ್ಕೆ ಬರುತ್ತೆ. ಸಪೋಸ್ ಈಗ ನಾಯಿ ಮಾತ್ರ ಅಲ್ಲದೆ ಬೆಕ್ಕಿರ್ಬೋದು, ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಮೇಕೆ, ಕುರಿ, ಈ ರೀತಿ ಯಾವುದೇ ಪ್ರಾಣಿ ಕಚ್ಚಿದ್ರು ರೇಬಿಸ್ ಅಂದ್ರೆ ಆ ಪ್ರಾಣಿಗೆ ರೇಬಿಸ್ ಇದ್ರೆ ಡೆಫಿನೆಟ್ ಆಗಿ ರೇಬಿಸ್ ಬರ್ತದೆ. ಈಗ ನಾವು ಸಾಕು ಪ್ರಾಣಿಗಳಿಗೆ ಮನೆಯಲ್ಲಿ ರೇಬಿಸ್ ವ್ಯಾಕ್ಸಿನ್ ಹಾಕಿರ್ತೀವಿ ನಾಯಿಗೆ. ಇನ್ ಕೇಸ್ ಆ ನಾಯಿ ಕಚ್ಚಿದ್ರೆ ಕೂಡ ರೇಬಿಸ್ ಬರೋ ಚಾನ್ಸಸ್ ಇರುತ್ತಾ? ಮನೆಯಲ್ಲಿ ಸಾಕಿರೋ ನಾಯಿಗಳಿಗೆ ಅದಕ್ಕಿರೋ ಪ್ರಕಾರ ನಾವು ಕರೆಕ್ಟ್ ಶೆಡ್ಯೂಲ್ ಏನು ಫಾಲೋ ಮಾಡಿದ್ರೆ ವ್ಯಾಕ್ಸಿನೇಷನ್, ರೇಬಿಸ್ ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಹಾಕಿಸಿ, ಈವನ್ ನಾವು ಕೂಡ ಈಗ ನಮಗೂ ಪ್ರಾಣಿಗಳಂದ್ರೆ ಇಷ್ಟ, ನಾವು ಅದನ್ನ ಸಾಕಕ್ಕೆ ಮುಂಚೆ ಏನು ಮಾಡಬೇಕು, ನಾವು ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಹೇಳ್ತೀವಿ. ಅಂದರೆ ಯಾರೇ ಪ್ರಾಣಿಗಳಿಗೆ ಹತ್ತಿರ ಇರೋರು, ಇಲ್ಲ ಕೆಲವರೆಲ್ಲ ಪೆಟ್ಸ್ ತುಂಬ ಪ್ರೀತಿಯಿಂದ ಅದನ್ನು ಪ್ರೊಟೆಕ್ಟ್ ಮಾಡೋಂಥವ್ರು ಆಗ್ಬೋದು, ಇಲ್ಲ ಅದ್ರ ಜೊತೆ ತುಂಬ ಕಾಲ ಕಳೆಯೋಂಥವ್ರು ಮುಂಚೆನೇ ವ್ಯಾಕ್ಸಿನ್ ತಗೋಬೋದು. ಅಂದ್ರೆ ಪ್ರಾಣಿಗಳಿಗೆ ಕೊಡ್ಬೇಕಾ ಅಥವಾ ನಾವು ಪ್ರಾಣಿಗೂ ಕೊಡಬೇಕು. ಅಂದ್ರೆ ನಾವು ಸಾಕು ಪ್ರಾಣಿಗಳು ಏನಿರುತ್ತೋ ಅದಕ್ಕೂ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ಶೆಡ್ಯೂಲ್ ಪ್ರಕಾರ ವೆಟರ್ನರಿ ಡಾಕ್ಟರ್ ನಾವು ಯಾರನ್ನೇ ಇವ್ರನ್ನ ಕೇಳಿದ್ರೆ ಅವ್ರು ಕೊಡ್ತಾರೆ. ಯಾರು ಸಾಕ್ತಾರೋ ಅವ್ರು ಕೂಡ ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ತಗೋಬೇಕು. ಅಂದ್ರೆ ನೀವು ಹೇಳೋದು ಈಗ ನಾರ್ಮಲ್ ಆಗಿ ಮಕ್ಕಳಿಗೆ ಎಲ್ಲ ವ್ಯಾಕ್ಸಿನ್ಸ್ ಹಾಕ್ತಿವಿ, ಅಂದ್ರೆ ಫ್ಲೂ ವ್ಯಾಕ್ಸಿನ್ಸ್ ಎಲ್ಲ. ಸೊ ರೇಬಿಸ್ಗೂ ಕೂಡ ಮುಂಚೆನೆ ಒಂದು ವ್ಯಾಕ್ಸಿನ್ ಅಂತ ಇದೆಯಾ? ಮುಂಚೆನೆ ವ್ಯಾಕ್ಸಿನ್ ಇದೆ, ಅದು ಯಾರಿಗೂ ಗೊತ್ತಿಲ್ಲ ಅಷ್ಟು ತಿಳುವಳಿಕೆ. ಯಾವ ಟೈಮಲ್ಲಿ ಹಾಕ್ಸ್ಕೋಬೇಕು ಸರ್? ಅದು 0 ಮತ್ತು 7 2 ಡೋಸಸ್ ತಗೊಂಡ್ರೆ ಸಾಕು. ಫಸ್ಟ್ ಡೋಸ್ ಒಂದು, ಅಲ್ಲಿಂದ 7 ದಿನಕ್ಕೆ ಒಂದು ಡೋಸ್ ತಗೊಂಡ್ರೆ ಎವ್ರಿ 3 to 5 years ಒನ್ಸ್ ರಿಪೀಟ್ ಮಾಡ್ತಾ ಇರಬೇಕು. ಸೊ ಎಷ್ಟು ಏಜ್ ಇಂದ ತಗೋಬೇಕು ಏನಾದ್ರು ಇದೆಯಾ ಸರ್? ಆ ಥರ ಏನಿಲ್ಲ, ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ 6 months ಆನ್ವರ್ಡ್ ಅದನ್ನು ಕೊಡ್ಬೋದು. ಅಂದ್ರೆ ಅಡಲ್ಟ್ಸ್ ತಗೋಬೋದಾ? ಅಡಲ್ಟ್ಸು ತಗೋಬೋದು, ಎಲ್ಲರೂ. ಈಗ ನಾವು ಕೆಲವೊಂದು ಮಕ್ಕಳು ಮನೇಲಿ ಸಾಕು ನಾಯಿಗಳು ಒಂದು 5 ತಿಂಗಳು 6 ತಿಂಗಳ ಮಕ್ಕಳನ್ನ ಕಚ್ಚಿರೋಂಥದ್ದು ನಾವು ನೋಡಿದೀವಿ. ಅದನ್ನು ಕೂಡ ನಾವು ಟ್ರೀಟ್ ಮಾಡಿದೀವಿ. ಓಕೆ ಸರ್, ಈಗ ಸಪೋಸ್ ಮನೆಯಲ್ಲಿ ಹೊರಗಡೆ ಆಟ ಆಡ್ತಾ ಇರ್ತಾರೆ, ಒಂದು ಬೀದಿ ನಾಯಿ ಕಚ್ಚಿಬಿಡುತ್ತೆ, ಗೊತ್ತಿಲ್ಲ ಅವ್ರಿಗೆ ರೇಬಿಸ್ ಇದೆಯಾ ಇಲ್ವಾ ಅಂತ. ಮಕ್ಕಳು ಅದನ್ನ ಮನೇಲಿ ಹೇಳ್ಕೊಳ್ಳಲ್ಲ. ಸೊ ಒಂದು 2-3 days ಆಗತ್ತೆ, ಅಮ್ಮ ನೋಡ್ತಾರೆ ಏನೋ ಬೈಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆಗ ಇನ್ ಕೇಸ್ ರೇಬಿಸ್ ಇದ್ರೆ ಆ ಮಗುಗೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೋಬಹುದು? ಇದು ಒಳ್ಳೆ ಪ್ರಶ್ನೆ. ಏನಕ್ಕೆ ಅಂದ್ರೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂಡ್ ಎಲ್ಲರಿಗೂ ಬೇಸಿಗೆ ರಜೆಗಳಿದಾವೆ, ಮಕ್ಕಳೆಲ್ಲ ಈಗ ಹೊರಗಡೆ ಆಟ ಆಡ್ತಿರ್ತಾರೆ. ಸೊ ಪೇರೆಂಟ್ಸ್ ಅದನ್ನ ಗಮನಿಸೋದಿಲ್ಲ. ಸುಮಾರು ಸತಿ ಏನಾಗುತ್ತೆ, ಕೆಲವೊಂದು ನಾಯಿ ಸ್ಕ್ರಾಚ್ ಆಗಿರುತ್ತೆ, ಇಲ್ಲಾಂದ್ರೆ ಎಲ್ಲೋ ಬಿದ್ದು ಗಾಯ ಆಗಿರುತ್ತೆ, ಅದ್ರ ಮೇಲೆ ಲಿಕ್ ಆಗ್ಬೋದು. ಈ ತರ ಆದ್ರೂ ಬೈ ಚಾನ್ಸ್ ಆ ಡಾಗ್ ಏನಾದ್ರು ಅಥವಾ ಕ್ಯಾಟ್ ಎನಿ ಅನಿಮಲ್ ಅದೇನಾದ್ರೂ ರೇಬಿಸ್ ಕ್ಯಾರಿಯರ್ ಇದ್ರೆ, ರೇಬಿಸ್ ವೈರಸ್ ಇದ್ರೆ ಇವ್ರಿಗೆ ರೇಬಿಸ್ ಬರುವಂತ ಚಾನ್ಸಸ್ ಇರುತ್ತೆ. ಸುಮಾರು ಸತಿ ಮಕ್ಕಳು ಬೈಕ್ ಹೇಳ್ಕೊಳೋದಿಲ್ಲ, ನಾವೇ ನೋಡಿದಿರಿ. 1-2 ಬೇಜಾರಾಗತ್ತೆ, ಆ 2 ಮಕ್ಕಳು ಅದನ್ನ ಉಳಿಸ್ಲಕ್ಕೆ ಆಗ್ಲಿಲ್ಲ. ರೀಸನ್ ಏನಂದ್ರೆ ಅವ್ರು ಸಣ್ಣ ಸ್ಕ್ರಾಚ್ ಬೈಟ್ ಆಗಿದೆ, ಅವ್ರ ಪೇರೆಂಟ್ಸ್ಗೆ ಹೇಳ್ಕೊಂಡಿಲ್ಲ. ಆಮೇಲೆ ಆಸ್ಪತ್ರೆಗೆ ಬಂದು ನಾವು ಡೀಟೇಲ್ ಹಿಸ್ಟ್ರಿ ತಗೋಬೇಕಾದ್ರೆ ಯಾವಾಗೋ 2-3 ವಾರದಿಂದ ಒಂದು ಬೈಟ್ ಆಗಿತ್ತು, ಸಣ್ಣ ಗಾಯ ಆಗಿತ್ತು ಅಂತ ಹಾಗೆ ಹೇಳ್ತಾರೆ, ವ್ಯಾಕ್ಸಿನೇಷನ್ ತಗೊಂಡಿರ್ಲಿಲ್ಲ. ಸೊ ಆ ಥರ ಇದ್ದಾಗ ವಿತಿನ್ 7 days ಇದ್ರೂ ನಾವು ವ್ಯಾಕ್ಸಿನೇಷನ್ ಹಾಕಿ, ಮತ್ತೆ ಡೌಟ್ಫುಲ್ ರೇಬಿಸ್ ಅಂತ ಡೌಟ್ಫುಲ್ ಇದ್ರೆ ಇಮ್ಯುನೋಗ್ಲೋಬುಲಿನ್ ಅಂತ ಹೇಳ್ತೀವಿ. ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಅದು ಎನಿ ಗೌರ್ಮೆಂಟ್ ಹಾಸ್ಪಿಟಲ್ಸ್, ನಮ್ಮ ಜಿಲ್ಲಾ ಆಸ್ಪತ್ರೆ ಏನಿದೆ, ದೊಡ್ಡ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆ ಅದು ಅವೈಲಬಲ್ ಇರ್ತದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಗೌರ್ಮೆಂಟ್ ಕಡೆಯಿಂದ ಅದು ಫ್ರೀಯಾಗೆ ಸಿಗುತ್ತೆ ಪೇಷಂಟ್ಸ್ಗೆ.
ತಕ್ಷಣ ಆ ಥರ ಡೌಟ್ ಇತ್ತು ಅಂದರೆ ವ್ಯಾಕ್ಸಿನ್ ಜೊತೆಗೆ ಇಮ್ಯುನೋಗ್ಲೋಬುಲಿನ್ ತಗೋಬೇಕು. ಡಾಗ್ ಬೈಟ್ ಆದಾಗ ಎಷ್ಟು ಟೈಮಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಬರ್ಬೇಕು ಸರ್? ಆಸ್ ಅರ್ಲಿ ಆಸ್ ಪಾಸಿಬಲ್. ಈಗ ಏನಾದರೂ ಪೇರೆಂಟ್ಸ್ ತಕ್ಷಣ ನೋಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಫಸ್ಟ್ ಮಾಡಬೇಕಾಗಿರೋ ಕೆಲಸ ಆಸ್ಪತ್ರೆಗೆ ಬರೋಕ್ಕೆ ಮುಂಚೆ ಟ್ಯಾಪ್ ವಾಟ್ರಲ್ಲಿ ಜೋರಾಗಿ ನೀರು ಟ್ಯಾಪಲ್ಲಿ ಓಪನ್ ಮಾಡಿ ಸೋಪ್ ಹಾಕಿ ತುಂಬ ರಬ್ ಮಾಡಬಾರ್ದು. ಜಸ್ಟ್ ಅದನ್ನು ಸೋಪ್ ಹಾಕಿ ಒಂದು 10-15 ಮಿನಿಟ್ಸ್ ರನ್ನಿಂಗ್ ವಾಟರ್ಲಿ ಆ ಗಾಯನ ಇಟ್ಬಿಡ್ಬೇಕು. ಏನಾಗುತ್ತೆ, ಸುಮಾರು ವೈರಸ್ ವಾಶ್ ಆಗ್ಬಿಡುತ್ತೆ. ನಾನು ಮುಂಚೆನೆ ಹೇಳಿದೆ ನಿಮಗೆ, ನರಗಳಲ್ಲಿ ಹರಡುವಂಥ ವೈರಸ್. ಅಕಸ್ಮಾತ್ ಏನಾದರೂ ಡೀಪ್ ಗಾಯ ಆಗಿತ್ತು, ಎಲ್ಲೋ ಅಕ್ಕಪಕ್ಕ ಸಣ್ಣ ಕಡೆ ಹೋಗಿದ್ದಾರೆ, ಸೂಚರ್ ಹಾಕಬೇಕು ಅಂತ ಹೇಳಿದ್ರೆ ಸೂಚರ್ ಎಲ್ಲ ಹಾಕಬಾರ್ದು. ಜಸ್ಟ್ ನಾನು ಹೇಳ್ದಂಗೆ ಸೋಪ್ ಹಾಕಿ ಟ್ಯಾಪ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು 10-15 ಮಿನಿಟ್ಸ್ ನಿಯರೆಸ್ಟ್ ಹಾಸ್ಪಿಟಲ್ಗೆ ಫಸ್ಟ್ ಬರಬೇಕಾಗ್ತದೆ. ಏನೆಲ್ಲ ಲಕ್ಷಣಗಳಿರುತ್ತೆ ಸರ್ ರೇಬಿಸ್ ಹರಡಿದೆ? ಒಂದು ರೇಬಿಸ್ ಅಲ್ಲಿ ಕೆಲವೊಂದ್ಸತಿ ಅದರದ್ದು ಟೈಮ್ ಬಂದು ನಮಗೆ 10 ದಿನದಲ್ಲಿ ಕಾಣಿಸ್ಕೋಬಹುದು, ಇಲ್ಲ ಕೆಲವೊಂದ್ಸತಿ 2 ವರ್ಷ ಆದ್ಮೇಲೆ ಕಾಣಿಸ್ಕೊಳುತ್ತೆ. ಆ ವೈರಸ್ಸು ನಿಧಾನಕ್ಕೆ ಕೆಲವೊಂದ್ಸತಿ ಹರಡಿ 2 ವರ್ಷ ಆದ್ಮೇಲೂ ಕಾಣಿಸ್ಕೊಳುತ್ತೆ. ಅದ್ರಲ್ಲಿ ನಾವು 2 ಥರ ಹೇಳ್ತೀವಿ. ಫ್ಯೂರಿಯಸ್ ರೇಬಿಸ್ ಅಂತ ಹೇಳ್ತೀವಿ. ಫ್ಯೂರಿಯಸ್ ರೇಬಿಸ್ ಅಂದ್ರೆ ತುಂಬಾ ಇರಿಟಬಲ್ ಇರೋದು, ಕಿರ್ಚಾಡೋದು, ಈ ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ. ನೀರು ನೋಡಿದ ತಕ್ಷಣ ಕಿರ್ಚಾಡ್ಬಿಡ್ತಾರೆ, ದೂರ ಇದು ಮಾಡ್ತಾರೆ, ಇಲ್ಲ ಅವರು ಬೇರೆಯವ್ರನ್ನ ಕಚ್ಚಬಹುದು, ಅಷ್ಟು ವೈಲೆಂಟ್ ಆಗಿರ್ತಾರೆ. ಅದು ಫ್ಯೂರಿಯಸ್ ರೇಬಿಸ್. ಇನ್ನೊಂದು ಪ್ಯಾರಾಲಿಟಿಕ್ ರೇಬಿಸ್ ಅಂತ ಹೇಳ್ತೀವಿ. ಅದು ಸ್ವಲ್ಪ ನಿಧಾನ, ನಾನು ಹೇಳ್ದಂಗೆ ಅದು ಕೆಲವೊಂದ್ಸತಿ 1 ವರ್ಷ 2 ವರ್ಷ ಕೂಡ ಆಗುತ್ತೆ. ಅದು ನರಗಳಲ್ಲಿ ನಿಧಾನಕ್ಕೆ ಹರಡಿ, ಈಗ ಎಕ್ಸಾಂಪಲ್ ಕಾಲಿಗೆ ಕಚ್ಚಿತ್ತು ಅಂತ ಇಟ್ಕೊಳ್ಳಿ, ಅದು ಬ್ರೈನ್ವರೆಗೂ ಹರಡೋದಕ್ಕೆ ಕೆಲವೊಂದ್ಸತಿ ಸುಮಾರು ಟೈಮ್ ತಗೊಳುತ್ತೆ. ಆ ಬ್ರೈನ್ವರೆಗೂ ಹೋಗಿ ಅದು ಎನ್ಸೆಫಲೈಟಿಸ್ ಅಂತ ಆಗ್ತದೆ. ಆಗ ಮತ್ತೆ ನಮ್ಮ ಏನು ಈ ಹಾರ್ಟು ಇದಕ್ಕೆಲ್ಲ ಎಫೆಕ್ಟ್ ಆಗಿ ಆಗ ಅವರು ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಮ್ಯಾಕ್ಸಿಮಮ್ ನಾವು ಯಾಕೆ ರೇಬಿಸ್ ಬಗ್ಗೆ ಇಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಟ್ರೀಟ್ಮೆಂಟ್ ಇಲ್ಲ. ರೇಬಿಸ್ ಬಂದಿರೋರಲ್ಲಿ ಇವತ್ತರೆಗೂ ಪ್ರಪಂಚದಲ್ಲಿ ಉಳ್ಕೊಂಡಿರೋದಂದ್ರೆ ಜಸ್ಟ್ ಫಿಂಗರ್ ಕೌಂಟ್ಸ್ ಹೇಳ್ಬೋದು. ಮೇ ಬಿ 1 or 2 ಕೇಸಸ್ ಇನ್ ದ ವರ್ಲ್ಡ್. ಇಲ್ಲಾಂದ್ರೆ ರೇಬಿಸ್ ಇವತ್ತರೆಗೂ ಉಳಿದಿಲ್ಲ. ಸರ್, ನೀವು ಹೇಳಿದ್ರಿ ಡಾಗ್ ಬೈಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬಂದ್ರೆ ಟ್ರೀಟ್ಮೆಂಟ್ ಇದೆ. ನಮಗ್ ಗೊತ್ತಿಲ್ಲ ವೆದರ್ ಡಾಗ್ ಅಲ್ಲಿ ರೇಬಿಸ್ ಅಟ್ಯಾಕ್ ಆಗಿತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಸ್ಪಿಟಲ್ಗೆ ಬಂದಿದ ತಕ್ಷಣ ಅಂದ್ರೆ ಅದನ್ನ ನೀವು ಹೇಗೆ ಕನ್ಫರ್ಮ್ ಮಾಡ್ಕೋತೀರಾ, ರೇಬಿಸ್ ಇರುತ್ತಾ ಇಲ್ವಾ ಅಂದ್ರೆ? ಎಲ್ಲರಿಗೂ ನಾವು ಕೆಲವೊಂದ್ಸತಿ ಕೆಲವೊಂದು ಪರೀಕ್ಷೆಗಳಲ್ಲಿ ಗೊತ್ತಾಗತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ಅದು ಅಷ್ಟೇ, ಬ್ಲಡ್ ಅಲ್ಲಿ ಸ್ಪ್ರೆಡ್ ಆದ್ರೆ ಬೇಗ ನಮ್ಗೆ ಗೊತ್ತಾಗತ್ತೆ. ಇದು ನರದಲ್ಲಿ ಸ್ಪ್ರೆಡ್ ಆಗೋದ್ರಿಂದ ಲೇಟ್ ಆಗಿ, ಅಂದ್ರೆ ರೇಬಿಸ್ ಬಂದ್ಮೇಲೆ ಗೊತ್ತಾಗುತ್ತೆ ಪೇಷಂಟ್ಗೆ. ಅವ್ರ ಸಲೈವಲ್ ಆಗ್ಬೋದು, ಇಲ್ಲ ನಾವು CSF ಫ್ಲೂಯಿಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ಆಂಟಿಬಾಡೀಸ್ ಕೆಲವೊಂದ್ಸತಿ ಮೆದುಳು ಸುತ್ತಲ ಏನ್ ನೀರಿರುತ್ತೋ ಆ ನೀರಿಂದ ಗೊತ್ತಾಗುತ್ತೆ, ಅಥವಾ ನಮ್ಮ ಸಲೈವಿಂದ ಗೊತ್ತಾಗುತ್ತೆ. ಕಮ್ಮಿ ಅಂದ್ರೆ ಅದು ಅಷ್ಟೊತ್ತಿಗೆ ಆ ಪ್ರಾಣಿ ಸಿಂಪ್ಟಮ್ಸ್. ಈಗ ಎಸ್ಪೆಷಲಿ ಈಗ ಉಚ್ಚನಾಯಿ ಅಂತ ಯಾವಾಗ ಹೇಳ್ಬೋದಂದ್ರೆ, ಅದು ಸಿಕ್ಕದವ್ರನ್ನೆಲ್ಲ ಕಡಿತಾ ಇರ್ತದೆ. ಎನಿ ಅನಿಮಲ್ಸ್ ನ ಹಿಸ್ಟ್ರಿ ಒಂದೇ 20 ಜನ ಕಚ್ಚಿಬಿಡ್ತು, ಅಕ್ಕಪಕ್ಕ ಅನಿಮಲ್ಸ್ ನೆಲ್ಲ ಕಚ್ಚಿದೆ, ತುಂಬಾ ವೈಲೆಂಟ್ ಆಗಿದೆ, ಈ ತರ ನಾಯಿ ಕಚ್ಚಿತು. ಅದು ನಾವು ಇದ್ರಲ್ಲಿ ಕೂಡ ಗ್ರೇಡ್ಸ್ ಮಾಡ್ತೀವಿ. ಏನ ಬೈಟ್ಸ್ ಅಲ್ಲಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಮಾಡ್ತೀವಿ. ಗ್ರೇಡ್ 1ಗೆ ಅಂದ್ರೆ ಜಸ್ಟ್ ಲಿಕ್, ಅದಿದ್ದಾಗ ಜಸ್ಟ್ ನಾವು ವಾಶ್ ಮಾಡಿ, ಇಲ್ಲ ತುಂಬಾ ಸಸ್ಪಿಷಿಯಸ್ ಇದ್ರೆ ವ್ಯಾಕ್ಸಿನೇಷನ್ ಕೊಡ್ಬೋದು. ಗ್ರೇಡ್ 2ಗೆ ನಾವು ವ್ಯಾಕ್ಸಿನೇಷನ್ ಕೊಡಬೇಕಾಗ್ತದೆ. ಗ್ರೇಡ್ 3 ಬೈಟ್ಸ್ ಅಂದ್ರೆ ಡೀಪ್ ಬೈಟ್ಸ್, ಎಸ್ಪೆಷಲಿ ಇನ್ವಾಲ್ವಿಂಗ್ ಫೇಸ್ ಅಂಡ್ ನೆಕ್, ಯಾಕಂದ್ರೆ ಮೆದುಳಿಗೆ ತುಂಬಾ ಹತ್ರ ಇರೋದ್ರಿಂದ ಬೇಗ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿ, ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಕೊಟ್ಟ ತಕ್ಷಣನೇ ನಾವು ಇಮ್ಯುನೋಗ್ಲೋಬುಲಿನ್ಸ್ನ, ಈಗ ಹೊಸದಾಗಿ ಮೊನೋಕ್ಲೋನಲ್ ಆಂಟಿಬಾಡೀಸ್ ಅಂತ ಬಂದಿದೆ. ಮೊನೋಕ್ಲೋನಲ್ ಆಂಟಿಬಾಡೀಸ್ ಅಂತ, ಅದನ್ನು ಕೂಡ 1 ಡೋಸು ಅರೌಂಡ್ ದ ಎಲ್ಲಿ ಕಚ್ಚಿದೆಯೋ ಆ ಜಾಗದಲ್ಲಿ, ಅರೌಂಡ್ ದ ವೂಂಡ್. ಮತ್ತೆ ನಾವು IM ಇಂಟ್ರಾಮಸ್ಕ್ಯುಲರ್ 1 ಡೋಸ್, ನಾವು ಅದು ಡಾಕ್ಟರ್ಗೆ ಗೊತ್ತಾಗುತ್ತೆ, ಅದು ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡೋದು ಒಳ್ಳೇದು. ಎಷ್ಟು ಡೋಸಸ್ ಇಂಜೆಕ್ಷನ್ ತಗೋಬೇಕಾಗತ್ತೆ ಸರ್ ಡಾಗ್ ಬೈಟ್ಸ್? ವ್ಯಾಕ್ಸಿನೇಷನ್ ಆದ್ರೆ 5 ಡೋಸಸ್. ಪೋಸ್ಟ್ ಎಕ್ಸ್ಪೋಜರ್ ಅಂದ್ರೆ ನಾಯಿ ಕಚ್ಚಾದ್ಮೇಲೆ ಆದಷ್ಟು ಬೇಗ ಫಸ್ಟ್ ಡೋಸ್ ಯಾವಾಗ ಕೊಡ್ತೀರೋ ಅಲ್ಲಿಂದ 3ನೇ ದಿನಕ್ಕೆ, 7ನೇ ದಿನಕ್ಕೆ, 14ನೇ ದಿನಕ್ಕೆ, 28ನೇ ದಿನಕ್ಕೆ 5 ಡೋಸ್ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಈಗ ಸರ್ ಹಳ್ಳಿಗಳ ಕಡೆ ಎಲ್ಲ ಏನ್ ಮಾಡ್ತಾರೆ, ಹಾಸ್ಪಿಟಲ್ಗೆ ಸ್ವಲ್ಪ ದೂರ ಇರುತ್ತೆ, ಸೊ ಅರಿಶಿನ ಹಾಕೋದು, ಅದ್ರ ಮೇಲೆ ಹಾಲು ಬಿಡೋದು, ಈ ತರ ಎಲ್ಲ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಅದು ನ್ಯೂರೋಟ್ರೋಪಿಕ್ ವೈರಸ್, ಏನು ನರಗಳಲ್ಲಿ ಹರಡುತ್ತೆ. ನಾವು ಯಾವಾಗ ಅದಕ್ಕೆ ಏನೋ ಹಾಕೋದು, ಸೊಪ್ಪು ಹಾಕೋದು, ಉಜ್ಜೋದು, ಇಲ್ಲ ಅರಿಶಿನ, ನಾವೇ ಅದನ್ನ ಇನ್ನ ಒಳಕ್ಕೆ ಹೂಂಡೊಳಕ್ಕೆ, ವೈರಸ್ ಸೂಪರ್ಫಿಷಿಯಲ್ ಆಗಿದ್ರು ನಾವೇ ಅದನ್ನ ತಳ್ಳಿ ಎಲ್ಲ ಇದ್ ಮಾಡಿ ಅದು ಹರಡೋದಕ್ಕೆ ಇನ್ನ ನಾವು ದಾರಿ ಮಾಡ್ಕೊಡಕ್ಕಾಗತ್ತೆ. ಜಸ್ಟ್ ವಾಶ್, ನಾನು ಹೇಳ್ದಂಗೆ 10 ರಿಂದ 15 ನಿಮಿಷ ಸೋಪ್ ಹಾಕಿ ಟ್ಯಾಪ್ ವಾಟರ್ ಅಲ್ಲಿ ಆ ಹೂಣ್ಣ ಇಟ್ಬಿಟ್ಟು ಜೋರಾಗಿ ನೀರು
ಅರ್ದ್ರೆ ಸಾಕು, ಆಮೇಲೆ ಆಸ್ಪತ್ರೆಗೆ ಬಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು. ಅಂಡ್ ಇನ್ನೂ ಒಂದಷ್ಟು ಕ್ವೆರೀಸ್ ಇರುತ್ತೆ ಸರ್. ಏನಂದ್ರೆ ನಾಯಿ ಕಚ್ಚಿದ್ರೆ ಈ ಊಟ ತಿನ್ಬಾರ್ದು, ಪಥ್ಯ ಊಟ ತಿನ್ಬೇಕು ಅನ್ನೋದಿರುತ್ತೆ. ಇದು ಸೈಂಟಿಫಿಕಲಿ ಹೌದಾ? ಆ ಥರ ಎಲ್ಲ ಏನಿಲ್ಲ. ಊಟಕ್ಕೆ ನಾಯಿ ಕಚ್ಚಿದಕ್ಕೆಲ್ಲ ಏನು ಸಂಬಂಧ ಇಲ್ಲ. ಈಗ ನಾನು ಏನು ಹೇಳಿದ್ನೋ ಇಷ್ಟನ್ನು ಮಾತ್ರ ಫಸ್ಟ್ ಫಾಲೋ ಮಾಡಿದ್ರೆ ನಾವು ಸುಮಾರು ಪ್ರಿವೆಂಟ್ ಮಾಡ್ಬೋದು. ಎಸ್ಪೆಷಲಿ ಯಾರು ಪೆಟ್ಸ್ನ ಸಾಕಿದ್ದಾರೆ, ಇಲ್ಲ ಅವರು ಎಕ್ಸ್ಪೋಜರು, ಇಲ್ಲ ಕೆಲವರೆಲ್ಲ ಪ್ರಾಣಿ ಪ್ರಿಯರು ಇರ್ತಾರೆ, ರೆಸ್ಕ್ಯೂ ಮಾಡೋದು. ಅವನ ಎಕ್ಸಾಂಪಲ್ ನಾವು ರೀಸೆಂಟಾಗಿ ಒಂದು ಕಬಡ್ಡಿ ಪ್ಲೇಯರ್ ಲಾಸ್ಟ್ ಒಂದು 6 months ಆಯ್ತು ಅನ್ಸುತ್ತೆ, ಅವರೊಂದು ಸಣ್ಣ ನಾಯಿನ ಒಂದು ರೆಸ್ಕ್ಯೂ ಮಾಡಕ್ ಹೋಗಿ ಅದು ಸಣ್ಣ ಬೈಟ್ ಅವ್ರದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ, ಏನೋ ಸಣ್ಣದಾಯ್ತು ಅಂತ ಬಿಟ್ಟಿದ್ದಾರೆ. ಅವರು ಫ್ಯೂರಿಯಸ್ ರೇಬಿಸ್ ಆಗಿ ತೀರ್ಕೊಂಡು. ಸೊ ಅವರು ಆ ಥರ ರೆಸ್ಕ್ಯೂ ಮಾಡೋರು ಪ್ರಾಣಿ ಪ್ರಿಯರೆಲ್ಲ ಮುಂಚೆನೆ 2 doses ಹಾಕೊಂಡ್ಬಿಟ್ರೆ ಆ ರೇಬಿಸ್ ಬರುವಂಥದ್ದು ತಡಿಬಹುದು. ಸರ್, ಇದು ಈಗ ಬರೀ ಸಾಕು ಪ್ರಾಣಿಗಳ ಬಗ್ಗೆ ಮಾತಾಡಿದ್ವಿ. ಇನ್ ಕೇಸ್ ವೈಲ್ಡ್ ಅನಿಮಲ್ಸ್, ಹುಲಿ, ಚಿರತೆ ಅಲ್ಲ, ವೈಲ್ಡ್ ಅನಿಮಲ್ಸ್ ಡೆಫಿನೆಟ್ ಆಗಿ ವೈಲ್ಡ್ ಅನಿಮಲ್ಸ್ ಕೂಡ ರೇಬಿಸ್ ಎನಿ ಅನಿಮಲ್ ಎನಿ ಯಾವುದೇ ಪ್ರಾಣಿ ಆಗಲಿ ರೇಬಿಸ್ ಸಾಧ್ಯತೆಗಳಿರ್ತದೆ. ಸೊ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ತೀವಿ. ಸೊ ಪ್ರಾಣಿಗಳಂದ್ರೆ ಓನ್ಲಿ ರೇಬಿಸ್, ಈಗ ಎಸ್ಪೆಷಲಿ ವೆಟರ್ನರಿ ಫೀಲ್ಡ್ ಅಲ್ಲಿ ಇರೋರಾಗ್ಲಿ ಅಥವಾ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಝೂ ಕೀಪರ್ಸ್, ಅನಿಮಲ್ ಹ್ಯಾಂಡಲ್ಸ್, ಇವ್ರಿಗೆಲ್ಲನೂ ಪ್ರೀ ಎಕ್ಸ್ಪೋಜರ್ ಕೊಟ್ಟಿರ್ತಾರೆ. ಸೊ ಓವರ್ ಆಲ್ ಆಗಿ ಸರ್, ಲೈಕ್ ನಾರ್ಮಲ್ ಪೀಪಲ್ಸ್ಗೆ ಈ ರೇಬಿಸ್ ಬಗ್ಗೆ, ನಾಯಿ ಕಡಿತದ ಬಗ್ಗೆ ಓವರ್ ಆಲ್ ಆಗಿ ಒಂದೊಂದಷ್ಟು ಟಿಪ್ಸ್ ಕೊಡಬೇಕು ಅಂತ. ಒಂದು, ಪ್ರೀ ಎಕ್ಸ್ಪೋಜರ್ನ ತಗೊಳ್ಳೇಬೇಕು. ಎರಡನೇದು ಬಂದು ನಾಯಿ ಸಣ್ಣದಾಗಿ ಏನೋ ಕಚ್ಚಿತು ಇಲ್ಲ ಸ್ಕ್ರಾಚ್ ಆಯಿತು ಅಂತಂದಾಗ ಅದನ್ನ ಏನಾಗೋದಿಲ್ಲ ಬಿಡು ಅಂತ ತಗೊಂಡಿಲ್ಲ. ಯಾಕೆಂದರೆ ಟ್ರೀಟ್ಮೆಂಟ್ ಇಲ್ಲ. ರೇಬೀಸ್ ಬಂತಂದರೆ 100% ಮಾರ್ಟಾಲಿಟಿ. ಸೊ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ವ್ಯಾಕ್ಸಿನೇಷನ್ಸ್ ತೊಗೊಂಡು ಡಾಕ್ಟರ್ ಹೇಳ್ದಂಗೆ ಫಾಲೋ ಮಾಡಬೇಕಾಗ್ತದೆ. ಎರಡನೇದು ಬಂದು ಯಾರು ಮನೆಯಲ್ಲಿ ಮಕ್ಕಳು, ಎಸ್ಪೆಷಲಿ ಪೀಡಿಯಾಟ್ರಿಕ್ ಮಕ್ಕಳಿಗೆ ಅವ್ರು ಹೇಳೋದೇ ಇಲ್ಲ. ಅವ್ರಿಗೆ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಇರೋಂಥ ಮಕ್ಕಳು, ನಾವು ಹೊರಗಡೆ ಅವ್ರನ್ನ ಆಡಕ್ಕೆ ಬಿಡುವಂಥ ಮಕ್ಕಳಿಗೆ ಮುಂಚೆನೇ ಪೇರೆಂಟ್ಸ್ ಎಜುಕೇಟ್ ಮಾಡಬೇಕು. ಏನಾದರೂ ಈ ಥರ ಆಯ್ತಂದ್ರೆ ಇಮಿಡಿಯೇಟಾಗಿ ಬಂದು ಅವರು ಹೇಳೋವಂಥದ್ದು, ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಈಗಿರೋ ಮಕ್ಕಳು ಮೊದಲೇ ಬಂದು ಅವರೇ ಹೇಳ್ತಾರೆ. ಅದೊಂದು ಅವರು ಎಚ್ಚರಿಕೆ ತಗೋಬೇಕು. ಸೊ ನೀವು ಹೇಳೋ ಹಾಗೆ ರೇಬಿಸ್ ಅನ್ನೋದು ಒಂದು ದೊಡ್ಡ ಮಟ್ಟದ ಕಾಯಿಲೆ, ಅಂದ್ರೆ ಅದರ ಬಗ್ಗೆ ತುಂಬಾನೇ ಹೌದು ಟ್ರೀಟ್ಮೆಂಟ್ ಇಲ್ಲ. ಇಲ್ಲದೆ ಇರೋ ತುಂಬಾ ಜಾಗರೂಕತೆಯಿಂದ ಜಾಗರೂಕತೆ. ಅದು ಈ ಲಾಸ್ಟ್ ಒಂದು 3-4 years ಅಲ್ಲಿ ತುಂಬಾ ಕೇಸಸ್ ನೋಡ್ತಾ ಇದ್ದೀವಿ. ಹೌದು, ಲಾಸ್ಟ್ 15 years ಕಂಪೇರ್ ಮಾಡಿದ್ರೆ ಈ 2-3 ವರ್ಷದಲ್ಲಿ ತುಂಬಾ ಕೇಸಸ್ ಡಾಗ್ ಬೈಟ್ಸ್ ಬರ್ತಾ ಇದಾವೆ. ಸೊ ತಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಬಂದು ನಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಅರವಿಂದ್ ರವರ ಮಾತುಗಳಾಗಿತ್ತು. ನೋಡಿ, ರೇಬೀಸ್ ಅನ್ನೋದು ತುಂಬಾನೇ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಬೇಕಾಗಿರುವಂತಹ ಒಂದು ಕಾಯಿಲೆ. ಸೊ ಎಲ್ಲರೂ ಕೂಡ ಹುಚ್ಚು ನಾಯಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ನಾಯಿಗಳಾಗಿರ್ಬೋದು, ಯಾವುದೇ ರೀತಿಯ ಡಾಗ್ ಬೈಟ್ ಆದರೂ ಕೂಡ ನೀವು ಎಚ್ಚರಿಕೆಯಿಂದ ಇದ್ದು ನಿಮ್ಮ ಮಕ್ಕಳ ಮೇಲೆ ಒಂದು ನಿಗಾ ಇಡಬೇಕಾಗತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯೋ ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.